ಬೇಗ ಬಂದುಬಿಟ್ಲು. ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳಿದ್ಲು. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಚರಿ ಸ್ಕೂಲಿಗೆ ಹೋಗಿದ್ದಾನೆ. ಅವನು ನೋಡ್ತಾ ಇರೋದು ಬಿಸಿಲು. ಅವಾಗೆಲ್ಲ ಸ್ವಲ್ಪ ಕೋಲ್ಡ್ ಚಳಿ ಆ ಥರ ಇರ್ತೈತೆ. ಇವಾಗ ಸ್ವಲ್ಪ ಬಿಸಿಲಿದೆ. ಅದು ಎಷ್ಟಕ್ಕೆ ಬಿಸಿಲು ಆ ಥರ ಎಷ್ಟೇ ಬಿಸಿಲಿದ್ರು ಅನ್ಸಲ್ಲ. ಸೊ ನಾನು ಒಂದ್ಸಲ ಅವಾಗ ಬಂದಾಗ ಇದೇ ಥರ ಬಿಸಿಲು ಕಾಲೇಜ್ ಟೈಮಲ್ಲಿ. ಕೆಳಗೆ ಬಂದ್ವಿ. ಸೊ ಅದಕ್ಕೆ ಇಲ್ಲೇ ತಿರುಮುರಿ ಮತ್ತು ಬಜ್ಜಿ ತೊಗೊಂಡು ತಿಂತಾ ಇದ್ದೀವಿ. ತಿನ್ನು ಚೆನ್ನಾಗಿ. ಅದೇನೇ ಬೇಜಾರು ಫುಲ್ಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿವೇದಿತಾಸ್ ವ್ಲಾಗ್. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಂಗೆ ವೀಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅಂಕಿತಾಗೇನು ಕ್ಲಾಸಸ್ ಇಲ್ಲ ಅಂತ ಹೇಳಿದ್ಲು. ಸೊ ಹೋಗಿದ್ಲು ಕಾಲೇಜಿಗೆ, ಬೇಗ ಬಂದುಬಿಟ್ಲು. ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳಿದ್ಲು. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಚರಿ ಸ್ಕೂಲಿಗೆ ಹೋಗಿದ್ದಾನೆ. ಅವನು ಹೋಗ್ಬಿಟ್ಟು ಬರೋಷ್ಟಕ್ಕೆ ಬರಬೇಕು. ಸೊ ಅದಕ್ಕೆ ಅಂದರೆ ಇಲ್ಲೇ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ಲು. ಅಂದರೆ ನಾನು ಕಾಲೇಜ್ ಟೈಮೆಲ್ಲ ಇದ್ದಾಗ ತುಂಬ ಸಲ ಹೋಗಿದ್ದೀನಿ. ಅಂದರೆ ಅವಳೇನಷ್ಟು ಹೋಗಿಲ್ಲ. ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಹೇಗಿರುತ್ತೋ ಗೊತ್ತಿಲ್ಲ, ಫಾಗ್ ಇರುತ್ತೆ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಬಿಸಿಲಿದೆ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ ಈಗ ರೀಸೆಂಟಾಗಿ ನನ್ನ ಫ್ರೆಂಡ್ಸ್ ಕೂಡ ಹೋಗಿದ್ರು. ಸೊ ಅವ್ರು ಹೇಳಿದ್ರು ಅಷ್ಟು ಫಾಗ್ ಇಲ್ಲ ಅಂತ. ನೋಡೋಣ ಬನ್ನಿ. ನಾನು ಹೋದಾಗೆಲ್ಲ ಫಾಗೇ ಇತ್ತು, ಅಂದರೆ ಬಿಸಿಲೇನು ಇರಲಿಲ್ಲ. ಬಟ್ ಫಾಗ್ ಇಲ್ಲ ಅಂದರೆ ಆ್ಯಕ್ಚುಲಿ ಫುಲ್ ಏನು ಗಾಳಿ ತಂಪು ಥರ ಇರುತ್ತಲ್ಲ. ಬನ್ನಿ ನೋಡೋಣ ಫ್ರೆಂಡ್ಸ್. ಇವಾಗ ಟೆಂಪಲ್ ಹತ್ರ ಬಂದ್ವಿ. ಅಂದರೆ ಇವಾಗ ಫಸ್ಟ್ ಬಿಸಿಲು ನೋಡ್ತಾ ಇರೋದು ಈ ಥರ. ನಾನು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬಂದಿದ್ದಾಗ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಿಸಿಲು. ಅವಾಗೆಲ್ಲ ಸ್ವಲ್ಪ ಕೋಲ್ಡ್ ಚಳಿ ಆ ಥರ ಇರ್ತೈತೆ. ಇವಾಗ ಸ್ವಲ್ಪ ಬಿಸಿಲಿದೆ. ಮೇಲೆ ಹೇಗಿರುತ್ತೆ ಅದು. ಫ್ರೆಂಡ್ಸ್, ಇದು ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಬಂದುಬಿಟ್ಟು ಇಲ್ಲಿ ಟಿಕೆಟ್ ತೊಗೋಬೇಕು. ಅಂದರೆ ಇಲ್ಲಿ ನಮ್ಮದು ಓನ್ ವೆಹಿಕಲ್ಲೆಲ್ಲ ಬಿಡೋಲ್ಲ. ಸೊ ಇವ್ರದ್ದು ಬಸ್ ಇರುತ್ತೆ, ಇಲ್ಲ ಜೀಪ್ ಇರುತ್ತೆ. ನಾವೇನು ಜೀಪ್ ಬೇಡ, ಹೋಗಿದ್ವಿ ಸಲ ಬಂದಾಗ. ಸೊ ಬಸ್ಸಲ್ಲೇ ಹೋಗೋಣ ಅಂತ ಹೋಗ್ತಾಯಿದ್ರೆ ಟಿಕೆಟ್ ತೊಗೋಬೇಕು. 120 ಹೋಗೋದು ಮತ್ತು ಬರೋದು ಎರಡಕ್ಕೂ ಇಲ್ಲೇ ಟಿಕೆಟ್ ಕೊಡ್ತಾರೆ. ಫಸ್ಟ್ ಆ ಥರ ಇರಲಿಲ್ಲ. ಸೊ ನಮಗೆ ಹುಡುಗಿರಿಗೆ ಆಧಾರ್ ಕಾರ್ಡ್ ಇತ್ತು. ಸೊ ಅದು ಫ್ರೀ ಬಿಟ್ಟರು. ಸೊ ಇಲ್ಲಿ ಬಸ್ ಹತ್ಕೊಂಡು ಹೋಗ್ತಾಯಿದ್ದಾಗ ಇಲ್ಲಿ ವ್ಯೂ ನೋಡಿದ್ರೆ ಸಖತ್ತಾಗಿರುತ್ತೆ. ನನಗಂತೂ ಇಲ್ಲಿ ಈ ಪ್ಲೇಸಿಗೆ ಬಂದರೆ ಎಷ್ಟು ಸಲ ಬಂದರೂ ಬೇಜಾರೇ ಅನಿಸಲ್ಲ, ಅಷ್ಟು ಖುಷಿ ಅನಿಸುತ್ತೆ. ಅಂದರೆ ಏನು ಫಾಗ್ ಏನು ಇರಲಿಲ್ಲ. ಸ್ವಲ್ಪ ಅಂದರೆ ತುಂಬ ಜನ ಕೂಡ ಏನು ಬಂದಿರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡೆ ಫಾಗ್ ಇರುತ್ತೆ ಆ ಥರ ನಾನು ಅಂದ್ಕೊಂಡೆ. ಅದೇನಿಲ್ಲ, ಬಿಸಿಲಿತ್ತು. ಅಂದರೆ ಇಲ್ಲಿ ಯಾವಾಗಲೂ ಬಿಸಿಲಿದ್ರು ಸ್ವಲ್ಪ ಕೋಲ್ಡ್ ಥರನೇ ಇರುತ್ತೆ. ತುಂಬ ಏನು ಬಿಸಿಲು ಸೆಕೆ ಆ ಥರ ಏನೋ ಅನಿಸಲ್ಲ. ಏನು ನೀವು ಇಷ್ಟೊಂದು ಫಾಗ್ ಐತೆ ಫುಲ್ಲು? ಜೂನ್ ಜುಲೈ ಅನಿಸುತ್ತೆ. ಬಟ್ ಏನಿಲ್ಲ, ಗಾಳಿ ಎಲ್ಲ ಚೆನ್ನಾಗಿದೆ. ಒಂದು ಸ್ವಲ್ಪ ಗಾಳಿ ಎಷ್ಟೇ ಬಿಸಿಲಿದ್ರು ಅನ್ಸಲ್ಲ. ಸೊ ನಾನು ಒಂದ್ಸಲ ಅವಾಗ ಬಂದಾಗ ಇದೇ ಥರ ಬಿಸಿಲು ಕಾಲೇಜ್ ಟೈಮಲ್ಲಿ. ಇದೆಲ್ಲ ಬಂದಾಗ ಏನು ಎಷ್ಟೆಷ್ಟು ರೀಲ್ಸ್ ಎಲ್ಲ ಶೇರ್ ಮಾಡಿದ್ದು ಇದು ಮಾಡಬೇಕು ಅದು ಮಾಡಬೇಕು ಫಾಗಲ್ಲೆಲ್ಲ ಅಂತ. ಟೆಂಪಲ್ ಹೋಗಿ ಬರೋಣ. ನನೀಗ ಯಪ್ಪ ಚಳಿ ತಡಿಯೋಕ್ಕಾಗಲ್ಲ. ಸೊ ಇವಾಗ ಚೆನ್ನಾಗಿರುತ್ತೆ, ಅಷ್ಟು ಸುಖಿ ಏನು ಅನಿಸಲ್ಲ. ನಾನು ಫಸ್ಟ್ ಬಂದ ತಕ್ಷಣ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಏನೋ ತೊಗೋಬಾರ್ದು ಅಂತ ಹೇಳ್ತಾರೆ. ಸೊ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಲ್ವ. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಫೋಟೋಸ್ ವೀಡಿಯೋಸ್ ತೊಗೋಬೇಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಚೆ ಬಂದಮೇಲೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಒಂದು ಹಾಫ್ ಆನ್ ಅವರೇ ಕುಣಿಸ್ಕೊಂಡು ದೇವ್ರದ್ದು ಸ್ಟೋರಿ ಹೇಳಿ ಮತ್ತು ದೇವರೆಲ್ಲ ಕೈಗೆಲ್ಲ ಕೊಟ್ಟಿದ್ರು ಮುಟ್ಟಕ್ಕೆ. ತುಂಬಾ ಖುಷಿ ಅನಿಸ್ತು ನನಗೆ ನೋಡಿ. ಅಂದರೆ ಬೇರೆ ಎಲ್ಲೂ ಈ ಥರ ನಾನು ದೇವಸ್ಥಾನದಲ್ಲಿ ನೋಡಿಲ್ಲ, ಇಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂತ. ನಾನು ಅಂಕಿತ ಅದೇ ಕುತ್ಕೊಂಡು ಮಾತಾಡ್ತಾಯಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ತುಂಬ ಜನ ಬಂದಾಗೆಲ್ಲ ಈ ಥರ ಎಲ್ಲ ಮಾಡಲ್ಲ, ಯಾರೂ ಜನ ಇಲ್ಲ ಅಲ್ವಾ. ಸೊ ಅದಕ್ಕೆ ಅವರು ನಿಧಾನಕ್ಕೆ ಪೂಜೆ ಮಾಡಿ ಒಳಗೆ ಕುಣಿಸ್ಕೊಂಡಿದ್ರು. ಅದು ಇನ್ನೂ ಖುಷಿ ಆಯಿತು. ಬಂದಿದ್ದಕ್ಕೆ ಒಂದು ಹ್ಯಾಪಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಅಂದರೆ ಕುತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅದು ಏನೂ ಕೇಳಿಸ್ತಾ ಇರಲಿಲ್ಲ, ತುಂಬಾ ಗಾಳಿ ಇತ್ತಲ್ವ. ನಾನು ಮಾತಾಡೋದೇನು ಅಲ್ಲಿ ಕೇಳಿಸ್ತಾ ಇರಲಿಲ್ಲ. ಸೊ ನಾನು ಅಂಕಿತ ಮಾತಾಡ್ತಾಯಿದ್ದೆ. ತುಂಬ ಗಾಳಿ ಬರ್ತಾಯಿದೆ. ಚೆನ್ನಾಗಿತ್ತು ನೋಡೋಕ್ಕೆ.
ಊಟ ಮಾಡೋಣ ಅಂತ ಬಂದ್ವಿ. ಆಲ್ರೆಡಿ ಟೈಮ್ ಕೂಡ ಆಗಿಬಿಟ್ಟಿತ್ತು. ಅಲ್ಲಿ ಬಜ್ಜಿ ಕೂಡ ಚೆನ್ನಾಗಿರಲಿಲ್ಲ. ಸೊ ಅದಕ್ಕಿಲ್ಲ ಊಟ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂದರೆ ದೊಡ್ಡ ಹೋಟೆಲ್ ಅಂತ ನೋಡ್ಕೊಂಡು ಬಂದರೆ ಒಂಚೂರು ಫುಡ್ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಆ್ಯಂಬಿಯನ್ಸ್ ನೋಡೋಕ್ಕೆಲ್ಲ ಆಚೆಯಿಂದ ನಮ್ಗೆ ಲೈಕ್ ಆಯಿತು. ಫುಡ್ ಚೆನ್ನಾಗಿರ್ಬೋದು ಅಂತ ನಾನು ಅಂದ್ಕೊಂಡೆ. ಅದು ನೋಡಿದ್ರೆ ಚೆನ್ನಾಗಿರಲಿಲ್ಲ. ಅಂಕಿತ ಒಂದೇ ಒಂದು ತೊಗೊಳ್ಳೋಣ ಬಿರಿಯಾನಿ ಅಂತ ಹೇಳಿದ್ಲು. ಸೊ ಒಂದು ತೊಗೊಂಡೇ ತಿನ್ನೋಕ್ಕಾಗಿಲ್ಲ, ವೇಸ್ಟ್ ಮಾಡಿಬಿಟ್ವಿ. ಅದು ನನಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಫುಡ್ಡೆಲ್ಲ ವೇಸ್ಟ್ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಅದು ಬಿರಿಯಾನಿ ಹೇಗಿತ್ತು ಅಂದರೆ ಸೇಮ್ ಅನ್ನ ಸಾಂಬಾರು ಥರ ಇತ್ತು ಅಷ್ಟೇ. ಸೊ ಅದಕ್ಕೆ ಇಲ್ಲ ಮನೇಲೇ ನೈಟ್ ಡಿನ್ನರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಮನೇಲೇ ಸೊಪ್ಪಿತ್ತು. ಸೊ ಇದಕ್ಕೆ ಬೇಳೆ ಮತ್ತು ಈರುಳ್ಳಿ, 1 ಮೂರು ಟೊಮ್ಯಾಟೊ, ಒಂದು 10 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಅಂದರೆ ಬೇಳೆನ ಒಂದು ಅರ್ಧ ಗ್ಲಾಸ್ ಅಷ್ಟು ತೊಗೊಳ್ಳಿ. ತುಂಬ ಜಾಸ್ತಿ ತೊಗೊಂಡ್ರೆ ಕಾಯಿ ಕೂಡ ಹಾಕ್ತೀವಲ್ವ, ತುಂಬ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರಲ್ಲ. ನಾನೇನು ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ಪಾಲಕ್ಕು 1 ಕಟ್ಟು, ಕೊತ್ತಂಬರಿ ಸೊಪ್ಪು 1 ಕಟ್ಟು, ಮೆಂತ್ಯ ಸೊಪ್ಪು ಮತ್ತು ಸೊಪ್ಸಿಗೆ ಸೊಪ್ಪು. ಅಂದರೆ ಬೇರೆಯವರು ಬೇರೆ ಥರ ಮಾಡ್ತಾರೆ. ಸೊ ಇದು ನಮ್ಮಮ್ಮ ಮಾಡೋದು. ಸೊ ನಾನು ಅದಕ್ಕೆ ನಮ್ಮಮ್ಮ ಹೇಗೆ ಮಾಡ್ತಾರೆ ಸೊ ಅದೇ ಥರ ನಾನು ಮಾಡ್ತೀನಿ. ನನಗೆ ಸೊಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲೂ ಕೂಡ ತುಂಬಾ ಇಷ್ಟಪಡ್ತಾರೆ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಒಂದು 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಅಂದರೆ ಆಯಿಲ್ ಹಾಕ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಮಾಡಿದ್ರೆ ಆಗುತ್ತೆ. ಅದು ಎಲ್ಲ ಆರಾದ್ಮೇಲೆ ಈ ಸೊಪ್ಪೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಆ್ಯಕ್ಚುಲಿ ಅದರಲ್ಲಿ ಮಣ್ಣಿರುತ್ತೆ ತುಂಬ. ನಾನು ಒಂದು 3-4 ಟೈಮ್ಸ್ ತೊಳ್ಕೊಂಡಿದ್ದೀನಿ. ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕಾದ್ರಲ್ಲಿ ತುಂಬ ಮಣ್ಣಿರುತ್ತೆ, ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ಯಾವುದಾದ್ರೂ ಬೇರೆ ಸೊಪ್ಪೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದು ಒಂದು 5 ಮಿನಿಟ್ಸ್, ಅದನ್ನೇನು ವಿಜಿಲ್ ಮಾಡ್ಕೋಬೇಡಿ, ಹಂಗೆ ಕುಕ್ ಮಾಡಿ. ಒಂದು 5 ಮಿನಿಟ್ಸ್ ಕುಕ್ ಆದಮೇಲೆ ಅದೆಲ್ಲ ಕೂಲ್ ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ಪೇಸ್ಟ್ ಥರ ಆಗಬೇಕು. ನೋಡಿ ಈ ಥರ ಪೇಸ್ಟ್ ಥರ ಆದರೆ ಚೆನ್ನಾಗಿರುತ್ತೆ. ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಅದೇ ಸಾಸಿವೆನೂ ಹಾಕ್ಕೋಬೋದು. ನಾನು ಸಾಸಿವೆನ ಹಾಕ್ಕೊಂಡಿಲ್ಲ. ಬದನೆಕಾಯಿ ಮತ್ತು ಆಲೂಗಡ್ಡೆ ಮೇನ್ ಸೊಪ್ಪು ಸಾಂಬಾರಿಗೆ ಇದು ಇವೆರಡಿದ್ರೇ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಅದೆಲ್ಲ ಹಾಕೊಂಡು ಫ್ರೈ ಆಗಬೇಕು. ಒಂದು ಸ್ವಲ್ಪ ಬದನೆಕಾಯಿ ಎಲ್ಲ ಫ್ರೈ ಆದಮೇಲೆ ನೀವೀಗ ರುಬ್ಬಿಟ್ಕೊಂಡಿರ್ತೀರಲ್ಲ ಆ ಪೇಸ್ಟ್ ಹಾಕೋ, ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಇದು ನಮ್ಮಮ್ಮ ನನಗೆ ರೆಸಿಪಿ ಹೇಳ್ಕೊಟ್ಟಿದ್ದು. ನಮ್ಮಮ್ಮ ಅವಾಗ ನಾವು ಚಿಕ್ಕವರಿದ್ದಾಗ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಅದೇ ಥರ, ನನಗೂ ಇಷ್ಟ ಇದು ಸಣ್ಣ ವಯಸ್ಸಿಂದನೂ ಸೊಪ್ಪು ಸಾಂಬಾರು ಅಂತ. ಅಂದರೆ ರುಬ್ಬಿಟ್ಕೊಂಡಿರ್ತೀವಲ್ಲ ಎಲ್ಲ ಪೇಸ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನೋಡಿ ಹಾಕ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಎಲ್ಲ ಕೊಟ್ಟ ಮೇಲೆ ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್ ಅಂಕಿತ ಚರಿದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾಳೆ. ಎಲ್ಲ ಫ್ರೆಂಡ್ಸ್ ನಾನೇ ಮಾಡೋದು. ಯಾಕೆ ನೀನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಸಣ್ಣ ವಯಸ್ಸಿದ್ದಂಗೆ ನಿನಗೆ ಯಾರು ಮಾಡ್ಕೊಡ್ತಾಯಿದ್ರು ಅಂದ್ಬಿಟ್ಟು ಇವಾಗ ಅದಕ್ಕೆ ಅಯ್ಯೋ ಫ್ರೆಂಡ್ಸ್ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಮಾಡೋಷ್ಟು. ಸೊ ಇವನಿಗೆ ಕೊಡ್ತಾನೆ ಇರ್ತಾರೆ ಏನೇನೋ ಪ್ರಾಜೆಕ್ಟು ಅಲ್ವಾ ಅಂಕಿತ? ಇದು ವಯಸ್ಸಲ್ಲಿ ಇದೆಲ್ಲ ಗೊತ್ತೇ ಇಲ್ಲ. ಇದು ಸೆಮ್ ಎಕ್ಸಾಮ್ ಅಂತೆ. ಈಗ ದಸರಾ ಹಾಲಿಡೇಸ್ ಬರುತ್ತಲ್ಲ ಅದ್ರದ್ದು ಪ್ರಾಜೆಕ್ಟ್. ಅಂದರೆ ಇದು ಫ್ಯಾಮಿಲಿ ಟ್ರೀ ಮಾಡೋಕ್ಕೆ ಹೇಳಿದ್ದಾರೆ. ಆವಾಗಲೇ ಹೇಳಿದರು. ಇಷ್ಟೊಂದು ಜನ ಅಲ್ಲೇ ಕೊಟ್ಟಿದ್ದಾರೆ, ನಾನು ಕೊಟ್ಟೇ ಇಲ್ಲ. ಅಂದರೆ ಇನ್ನು ಇವಾಗ 25th ಏನೋ ಎಕ್ಸಾಮ್ ಅನಿಸುತ್ತೆ ಚರಿಗೆ. ಏನು ಎಕ್ಸಾಮ್ ಬರೀತಾನೋ ಗೊತ್ತಿಲ್ಲ. ಇವನು ಇಲ್ಲೇ ಕೂತವನೆ. ಸರಿ ನೀಟಾಗಿ ಕೂತ್ಕೋ, ಸರಿ ನೀಟಾಗಿ ಕೂತ್ಕೋ. ಇವನು ನಮ್ಮ ಪ್ರಾಜೆಕ್ಟ್ ಮಾಡೋಕ್ಕೂ ಇವನು ಬಿಡೋದು ಇಲ್ಲ. ಯಾವ ಎಕ್ಸಾಮು ಚರಿ? ಇಲ್ಲೊಂದು ಎಕ್ಸಾಮು. ಬೇಗ ಮಾಡೋಕೆ ನಾನು ಹೇಳಿ ಎಷ್ಟು ಇವಳಿಗೆ ಎಷ್ಟು ದಿನ ಕೇಳಿರೋದು ಅಂಕಿತ ನನಗೆ ಮಾಡು ಪ್ರಾಜೆಕ್ಟ್ ಮಾಡು ಅಂತ. ನನಗೂ ಕಾಲೇಜ್ ವರ್ಕೆಲ್ಲ ಇರುತ್ತೆ. 15 ಡೇಸ್ ಆಯ್ತಾ? 15 ಡೇಸ್ 20 ಡೇಸು ಚರಿ ಆಗಿಲ್ಲ ಕಟ್ ಮಾಡ್ಬಾರ್ದು. ಅದು ಬೇಕಾಗುತ್ತೆ ಚರಿ. ಆಮೇಲೆ ಬೇಡ ಅಂದಾಗ ಕೊಡ್ತೀನಿ ಬಿಡು ಚರಿ. ಬೇಡ ಅಂದಾಗ ಚರಿ ನೀ ಸ್ಕೂಲಲ್ಲಿ ನೀನು ಫ್ರೆಂಡ್ ನೇಮ್ ಹೇಳ್ಬಿಡಪ್ಪ. ಅಂಕಿತ ಬೇಗ ಬೇಗ ಮಾಡು. ಬೇಗ ಬೇಗ ಮಾಡಿದ್ರೆ ಕೊಡಿಸ್ತೀಯಾ? ಏನಿಲ್ಲ ಫ್ರೆಂಡ್, ಏನೂ ಇಲ್ಲ. ನಮ್ಮ ಮನೆ ಪಕ್ಕ ಗಣಪತಿ ಬಿಟ್ಬೇಕಾದ್ರೆ ಬಾತ್ ಕೊಟ್ಟವ್ರೆ, ಅದಿದೆ ತಿನ್ನು. ಫ್ರೆಂಡ್ಸ್ ನಾವು ಟ್ಯೂಷನ್ ಮಾಡ್ತಾ ಇದ್ವಲ್ಲ ಅವರು ಹುಡುಗರು ಕೊಟ್ಟಿರೋದು. ಸೊ ಅದೇ ಐತೆ ಅಂಕಿತಂಗೆ ಅದೇ ಟ್ರೀಟು. ದೇವ್ರ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು. ಹೌದು. ಈಗ ನಾನೇನಂದೆ
ಕಟ್ ಮಾಡು ಬೇಗ ಬೇಗ. ಸರಿ ಹಾಯ್ ಮಾಡು. ಏನಕ್ಕೆ ನಿಮ್ಮ ಫ್ರೆಂಡ್ ನೇಮ್ ಹೇಳು.